ನಮಸ್ಕಾರ, ನಾನು ನಿಮ್ಮ ಕನ್ನಡಿ ಬರ್ಮು. ಈ ಒಂದು ಕರ್ನಾಟಕ ರೈಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈಗ ಈ ಇತ್ತಿತ್ಲಾಗ ಬೈಕ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಮತ್ತು ಬೈಕ್ಗಳು ಜಾಸ್ತಿ ಆಗೋರು ಜನರು ಹೆಂಗೆ ಜಾಸ್ತಿ ಆಗ್ತಾರೆ ಹಂಗಾಗಿ ಬೈಕ್ಗಳ ಅವಾಂತರಗಳು ಜಾಸ್ತಿ ಆಗ್ತಾವೆ ಮತ್ತು ಕಂಪ್ನಿಗಳು ಬೇರೆ ಬೇರೆ ರೀತಿ ಕಂಪ್ನಿಗಳು ಸ್ಟಾರ್ಟ್ ಆಗ್ತಾವೆ. ಅದ್ರೊಳಗೆ ಈ ಇತ್ತಿತ್ಲಾಗ ಎಲೆಕ್ಟ್ರಿಕಲ್ ಬೈಕ್ ಅಂತೂ ಇತ್ತಿತ್ಲಾಗ ಸ್ವಲ್ಪ ಜಾಸ್ತಿ ಆಗ್ತಾವೆ. ಅದ್ರದ್ದೊಂದು ಎಲೆಕ್ಟ್ರಿಕ್ ಒಂದು ಬೈಕ್ ಏನಾಗಿದೆ ಅನ್ನೋಂಥದ್ದು ಒಂದು ವಿಡಿಯೋ ಹಾಕ್ತೀನಿ, ನೋಡ್ರಿ. ಈಗ ಅವ್ರು ಏನೋ ತಗೊಂಡಿದ್ದು ಏನೋ ವಿಡಿಯೋ ನೋಡ್ಕೊಂಡ್ ಬಂದಿರಲ್ಲ, ಅದು ಏನು ಎಂತ ಅನ್ನೋದನ್ನ ಎಲ್ಲವನ್ನು ವಿಸ್ತಾರವಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಈಗ ಅವು ಏನು ಬೈಕ್ಗಳು ಎಲೆಕ್ಟ್ರಿಕಲ್ ಬೈಕ್ ಮತ್ತು ಈ ಹೊಸ ಹೊಸ ಕಂಪ್ನಿಗಳು ಏನು ಸ್ಟಾರ್ಟ್ ಆಗ್ತಾವಲ್ಲ, ಅವೆಲ್ಲ ಸ್ವಲ್ಪ ಬ್ಯಾಟ್ರಿಗಳ ಸಮಸ್ಯೆಗಳು ಭಾಳ ಆಗ್ತಾವೆ. ಏನು ಹೊಸ ಇತ್ತಿತ್ಲಾಗಿ ಕಂಪ್ನಿಗಳು ಹೊಸ ಯಾವ ಸ್ಟಾರ್ಟ್ ಆಗ್ತಾವೆ, ಆ ಕಂಪ್ನಿ ಈ ಕಂಪ್ನಿ ಅಂತೇಳಿ ಅವೆಲ್ಲ ಸ್ವಲ್ಪ ಬ್ಯಾಟ್ರಿಗಳ ಸಮಸ್ಯೆಗಳು ಏನಾದ್ರು ತೊಂದರೆ ಆಗತ್ತಾವೆ. ಈ ರೀತಿ ಮುಂಚಿತವಾಗಿ ನಾನು ಒಂದು 2 ವಿಡಿಯೋನು ಬಂದಿದ್ದು, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇದು ಒಂದು ಬೈಕ್ ಸುಡೋದಲ್ಲದೆ ಇದರಿಂದ ಇನ್ನೊಂದು 3ಗಳು ಬೈಕು ಹೋಗಿದಾವೆ ಅಲ್ಲಿ ಮುಂದಿದ್ದವಂಥದ್ದು. ಅದಕ್ಕೆ ಎಲ್ಲವನ್ನು ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ ನಿಮ್ಗೆ, ಅದು ಎಲ್ಲಿ ಆಗಿರೋದು ಏನು ಅಂತ ಅನ್ನೋದನ್ನು. ನೀವೇನಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಇದೊಂದು ಘಟನೆ ನಡೆದಿರುವಂಥದ್ದು ಎಲ್ಲಪ್ಪ ಅಂತಂದರೆ, ಬಾಗಲಕೋಟೆ ಜಿಲ್ಲೆಯ ಬನ್ನಟ್ಟಿ ತಾಲೂಕಿನ ಬನ್ನಟ್ಟಿ ತಾಲೂಕಿನ ಹಸಂಗಿ ಅನ್ನುವಂಥದ್ದು ಒಂದು ಗ್ರಾಮದೊಳಗೆ ನಡೆದಿರುವಂಥ ಘಟನೆ ಇದು. ಸರಿಸುಮಾರು ಈ ಒಂದು ಘಟನೆ ನಡೆದಿರೋದು ಯಾವಾಗ ಅಂತಂದ್ರೆ ಮಧ್ಯರಾತ್ರಿ 1 ಗಂಟೆಗೆ ಈ ಒಂದು ಘಟನೆ ನಡೆಯುತ್ತೆ. ಹೆಂಗಾಗಿತ್ತು ಏನು ಅನ್ನೋದನ್ನು ಹೇಳ್ತಾ ಹೋದರೆ ಏನಪ್ಪ ಅಂತಂದರೆ, ಈ ಒಂದು ಶೆಡ್ಡಲ್ಲಿ ಅವ್ರ ಶೆಡ್ ಬೈಕ್ಗಳು ಹಚ್ಚಕ್ಕಂತ ಒಂದು ಶೆಡ್ ಹಚ್ಚಿಟ್ಟಾರ. ಇದನ್ನು ಹಸಂಗಿ ಕಂಬಳಿ ಅನ್ನುವಂಥ ವ್ಯಕ್ತಿಯ ಒಂದು ಮನೆಯಿಂದ ಶೆಡ್ ಇತ್ತು ಅಂತ. ಆ ಒಂದು ಶೆಡ್ನಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಹಸಂಗಿ ಗ್ರಾಮದೊಳಗಡೆ ಸಂಜು ಕಾಂಬ್ಳೆ ಅನ್ನುವಂಥ ಒಂದು ವ್ಯಕ್ತಿಯ ಮನೆ ಹಿಂದೆ ಒಂದು ಶೆಡ್ ಇತ್ತಂತ. ಅವರು ಬೈಕ್ಗಳ ಹಚ್ಚಕ್ಕೆ ಶೆಡ್ನ ಮಾಡಿದ್ರಂತ. ಆ ಶೆಡ್ಡಲ್ಲಿ ಇದು ಲೋಯೋ ಅನ್ನುವಂಥದ್ದು ಒಂದು ಕಂಪ್ನಿ ಹೆಸರು. ಆ ಒಂದು ಬೈಕ್ನ ಹೆಸರು ಎಲೆಕ್ಟ್ರಿಕ್ ಬೈಕು. ರಾತ್ರಿ ಅವರು ಒಳಗಡೆ ಹಚ್ಚಿದ್ದಾರೆ. ಮತ್ತು ಅದರ ಜೊತೆಗೆ ಒಂದು ಸ್ಪೆಂಡರ್ ಬೈಕು ಮತ್ತು ಇನ್ನೊಂದು ಪ್ಲಾಂಟೆಡ್ ಬೈಕ್ ಅನ್ನುವಂಥದ್ದು ಒಂದು ಐತಿ. ಆ ಪ್ಲಾಂಟೆಡ್ ಬೈಕು, ಆ ಸ್ಪೆಂಡರ್ ಬೈಕು ಮತ್ತು ಇದೊಂದು ಎಲೆಕ್ಟ್ರಿಕ್ ಬೈಕು ಲೋಯೋ ಅನ್ನೋದು ಒಂದು ಎಲೆಕ್ಟ್ರಿಕ್ ಬೈಕು. ಆ ಬೈಕ್ ಫೋಟೋ ಫಸ್ಟ್ ಹೆಂಗಿತ್ತು, ಈ ರೀತಿದು ಬೈಕ್ನ ಈ ರೀತಿ ಆಗೈತಿ. ಇದಕ್ಕೆ ಸಮಸ್ಯೆ ಏನು ಅಂತಂತಂದರೆ, ರಾತ್ರಿ 1 ಗಂಟೆಗೆ ಅದು ಬ್ಯಾಟ್ರಿಯಲ್ಲಿ ಏನೋ ಫಾಲ್ಟ್ ಆಗೈತಿ, ಬ್ಯಾಟ್ರಿ ಒಳಗೆ ಏನೋ ತೊಂದರೆ ಆಗೈತಿ. ಆಟೋಮೆಟಿಕ್ಲಿ ಅದು ಉರಿ ಹತ್ತಿ ಉರಿ ಹತ್ತಿ ಎಲ್ಲ ಆ ಇಡೀ ಬೈಕೆ ಅದು ಹೇಗಾಗಿದೆ ನೋಡಿ, ಎಲ್ಲ ಸುಟ್ಟು ಕರಕಲಾಗಿಬಿಟ್ಟೈತಿ. ಏನೂ ಉಳಿದಿಲ್ಲ ಆ ಬೈಕಲ್ಲಿ. ಆ ಬೈಕ್ ಸುಡೋದಲ್ಲದೆ ಅದ್ರದ್ದು ಬಲಗಡೆ ಇದ್ದಂಥ ಬೈಕ್ ಸ್ಪೆಂಡರ್ ಬೈಕು ಮತ್ತು ಪ್ಲಾಂಟೆಡ್ ಬೈಕ್ಗಳು ಉರಿ ಹತ್ತಿಬಿಟ್ಟತಿ. ಹಾಗಾಗಿ ಇಡೀ ಪೂರಿ ಶೆಡ್ಡ ಉರಿ ಹತ್ತಿ ಬಿಟ್ಟಿತ್ತಂತೆ. ಅಷ್ಟರಲ್ಲಿ ಮಧ್ಯರಾತ್ರಿ 1 ಗಂಟೆಗೆ ಇದು ಆಗಿರುವಂಥ ಘಟನೆ. ಉರಿ ಹತ್ತೈತಿ. ಆವಾಗ ಯಾರೋ ಒಬ್ರು ನೋಡ್ಯಾರ. ಅವಾಗ ನೋಡಿದ ತಕ್ಷಣ ಆ ಒಂದು ಉರಿ ಹತ್ತಿದ್ದನ್ನು ನೋಡಿ ಅಲ್ಲಿ ಊರಿನ ಜನರೆಲ್ಲರೂ ಕೂಡಿ ಆ ಒಂದು ಬೆಂಕಿನ ಆರಿಸುವಂಥ ಪ್ರಯತ್ನ ಮಾಡಿದ. ಕೊನೆಗೆ ಆರಿಸುವಲ್ಲಿ ಯಶಸ್ವಿನ ಆಗ್ಯಾರ. ಪುಣ್ಯಕ್ಕೆ ಇದರಲ್ಲಿ ಏನು ಒಂದು ಸಿಹಿ ವಿಷಯ ಏನಪ್ಪ ಅಂತಂದರೆ, ಯಾವುದೇ ಜೀವಿಗಳಿಗೆ ಏನೂ ತೊಂದರೆ ಆಗಿಲ್ಲ. ಯಾವುದೇ ಪ್ರಾಣಿಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಯಾವುದೇ ರೀತಿ ಏನೂ ತೊಂದರೆ ಆಗಿಲ್ಲ. ಬಟ್ ಸಮಸ್ಯೆ ಆಗಿರೋದಂತೂ ಆಗಿದೆ. ಆ ಒಂದು ಎಲೆಕ್ಟ್ರಿಕ್ ಬೈಕ್ ಲೋಯೋ ಅನ್ನೋದೊಂದು ಎಲೆಕ್ಟ್ರಿಕ್ ಬೈಕು ಅದು ಎಲ್ಲ ಸುಟ್ಟು ಏನೂ ಇಲ್ಲ ಆ ಬೈಕಲ್ಲಿ. ಪೂರ ಬರೀ ಕೆಬ್ಬಣಗಳು ಅಷ್ಟೇ ಉಳಿದಾವೆ. ಅದು ಬಿಟ್ಟು ಬರೀ ಏನೂ ಇಲ್ಲ ಆ ಬೈಕಲ್ಲಿ. ಹಂಗತ್ಲೆ ಉರಿ ಹತ್ತಿಬಿಟ್ಟತಿ. ಅವೆಲ್ಲ 3 ಬೈಕು ಸರಿಸುಮಾರು ಅಲ್ಲಿ ಎಷ್ಟೋ ಏನೇನೋ ಸಾಮಾನು ಇಟ್ಟಿದ್ರಂತ. ಅಲ್ಲಿ ಏನಿಲ್ಲಂದ್ರೂ ಸರಿಸುಮಾರು ಒಂದು 4 5 ಲಕ್ಷ ರೂಪಾಯಿ ಏನೋ ಹಾನಿಯಾಗಿದೆ ಅಂತ. ಅದಕ್ಕೆ ದಯವಿಟ್ಟು, ಯಾಕಂದರೆ ಈಗ ಇತ್ತಿತ್ಲಾಗ ನಮ್ಗೆ ಇದನ್ನ ಪೆಟ್ರೋಲ್ ಹಾಕಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ, ಅದಕ್ಕೆ ಚಾರ್ಜ್ ಇಟ್ಕೊಂಡು ಹೋಗ್ಬೇಕು ಅನ್ನೋದೊಂದು ಈ ಭಾವನೆಯಿಂದ ಆಲ್ಮೋಸ್ಟ್ ಈಗ ಹೆಚ್ಚೆಚ್ಚಾಗಿ ಎಲೆಕ್ಟ್ರಿಕ್ ಬೈಕ್ಗಳನ್ನು ಜಾಸ್ತಿ ತೊಗೊಳಕತ್ತಾರ. ನೀವು ಬೈಕ್ಗಳನ್ನು ತೊಗೋಬೇಡ್ರಿ ಅಂತ ನಾನು ಹೇಳಕತ್ತಿಲ್ಲ. ಬೈಕ್ಗಳನ್ನು ತೊಗೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿರಿ. ಅವು ಯಾವ ಕಂಪ್ನಿ ಏನು ಅನ್ನೋದನ್ನ
ಭಾಳ ವಿಚಾರ ಮಾಡಿಕೊಂಡು ಹೊಸ ಹೊಸ ಬೈಕ್ಗಳನ್ನು ನೀವು ತೊಗೊಳ್ರಿ ಅನ್ನುವಂಥದ್ದು ಒಂದು ಸಂದೇಶಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಕತ್ತೀನಿ. ಅದಕ್ಕೋಸ್ಕರ ಇನ್ನೊಂದು ಈ ಒಂದು ಘಟನೆ ರಬಕವಿ ಬನ್ನಟ್ಟಿ ತಾಲೂಕೊಳಗೆ ಆಗಿರುವಂಥ ಘಟನೆ. ಅದಕ್ಕೆ ಯಾವುದೇ ರೀತಿ ಆಗಲಿ ನೀವೇನೇ ಹೊಸ ಬೈಕ್ಗಳು ತೊಗೊಳ್ರಿ, ಸ್ಪ್ಲೆಂಡರ್ ಬೈಕ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಈ ಪ್ಲ್ಯಾಂಟನ್ ಗಿಂಟನ್ ಏನೇ ಒಂದು ಬೈಕ್ಗಳು ತೊಗೊಂಡ್ರು ಭಾಳ ಸೂಕ್ಷ್ಮವಾಗಿ ಅದನ್ನು ವಿಚಾರವನ್ನು ಮಾಡಿ ಆ ಒಂದು ಬೈಕ್ಗಳನ್ನು ತೊಗೊಳ್ರಿ ಅಂತ ಹೇಳ್ತೀವಿ ಅಷ್ಟೇ. ಈಗ ಯಾರು ಈ ಹೊಸ ಬೈಕ್ಗಳು ತೊಗೊಳೋರು ವಿಚಾರವನ್ನು ಮಾಡಿ ಒಂದು ಬೈಕ್ನ ತೊಗೊರಿ. ಅಲ್ಲಿ ಆಗಿರುವಂಥ ಘಟನೆ ನಿಜಕ್ಕೂ ಆಶ್ಚರ್ಯ ಪಡುವಂಥದ್ದು. ಅದು ಮಧ್ಯರಾತ್ರಿ 1 ಗಂಟೆಗೆ ಆಗಿರುವಂಥದ್ದು, ಹಗಲೊತ್ತೊಳಗಡೆ ಆಗಿದ್ದಲ್ಲ. ಅಲ್ಲಿ ಅವರು ಮೂರು ಬೈಕ್ ಹಚ್ಚಕ್ಕಂತರ ಅವ್ನು ಶೆಡ್ನ ಮಾಡಿದ್ರಂತ. ಅದರಲ್ಲಿ ಈ ಒಂದು ಇದಾಗಿ ಕರ್ಕಲ ಬಿಟ್ಟವೆಲ್ಲ ಏನೂ ಉಳಿದಿಲ್ಲ ಆ ಗಾಡಿ ಒಳಗೆ. ಭಾಳ ಅವರಿಗೆ ಮನೆಯವ್ರಿಗೆ ಭಾಳ ನಷ್ಟ. ಶೆಡ್ಡಿಗೆ ಉರಿಯುತ್ತಿತ್ತು. ಅದೆಲ್ಲ ಆದಮೇಲೆ ವಿಡಿಯೋ ಮಾಡಿದ್ದಾರೆ. ಅದನ್ನು ಈ ವಿಜಯ ಧ್ವನಿ ನ್ಯೂಸ್ ಅನ್ನೋಂಥವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದರೆ ಅವರೇ ಈ ಒಂದು ಸುದ್ದಿನ ನನಗೆ ಕಳಿಸಿದ್ದು. ಅದಕ್ಕೋಸ್ಕರ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದ ತಿಳಿಸ್ತೀನಿ. ಅದಕ್ಕೆ ನೀವು ಯಾರಾದರೂ ಬೈಕ್ಗಳನ್ನು ತೊಗೋಬೇಕಾದ್ರೆ ಭಾಳ ವಿಚಾರ ಮಾಡಿ ಬೈಕ್ಗಳನ್ನು ತೊಗೊಳ್ರಿ. ಎಲೆಕ್ಟ್ರಿಕಲ್ ಬೈಕ್ ತೊಗೋಬೇಕಾದ್ರೆ ಸ್ವಲ್ಪ ಹುಷಾರಿಂದ ಬೈಕ್ಗಳನ್ನು ತೊಗೊಳ್ರಿ. ಈ ಒಂದು ಬೈಕ್ನ ಹೆಸರು ಈಗೇನು ಆಗಿರುವಂಥ ಬೈಕು ಲೋಯೋವೋ ಅಂತ, LOEV ಅಷ್ಟೇ ಈ ಒಂದು ಬೈಕ್ನ ಹೆಸರು. ಭಾಳ ವಿಚಾರವನ್ನು ಮಾಡಿ ನೀವು ಒಂದು ಬೈಕ್ಗಳನ್ನ ತೊಗೊಳ್ರಿ ಅನ್ನೋಂಥ ಒಂದು ಉದ್ದೇಶದಿಂದ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಅದಕ್ಕೆ ಈ ಒಂದು ವಿಡಿಯೋ ನಿಮಗೊಂದು ಬೇರೆ ನಿಮಗೇನಾದ್ರು ಒಂದು ಸಂದೇಶ ಸಿಗುವಂಥ ಒಂದು ವಿಡಿಯೋ ನಿಮ್ಗೆ ಅನಿಸಿದ್ರೆ ಮಾತ್ರ ಈ ಒಂದು ವಿಡಿಯೋ ಲೈಕ್ ಕೊಟ್ಟು 4 ಜನಕ್ಕೆ ಶೇರ್ ಮಾಡಿರಿ. ಯಾಕಂದರೆ ಅವರಿಗೂ ಒಂದು ಇದರಿಂದ ಸ್ವಲ್ಪ ಅವರು ತಿಳ್ಕೊಳ್ಳಿ ಈ ಒಂದು ವಿಷಯನ ಅಂತ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ. ಬಂದ್ರಿ ಪಿ ಎಸ್ ಐ ಬಂದ್ರಿ. ಸ್ವಲ್ಪ ಬೆಂಕಿ ನೀರು ಎರಡು ಗಾಳಿ 3 ಅವಘಡವ. ಇಂಜನ್ ಅದಕ್ಕೂ ಏನಾಗಿದೆ ಮೇಲಿಂದ ಫೈಬರ್ ಐಟಮ್ ಟ ಸುಟ್ಟೋಗಿತ್ತು. ಬರೀ ಕಡೆ ಎಲ್ಲರೂ ಬರೀ ಹೊರಗೆ ಬರೀ 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 ಬರೀ